ಈ ಮಧ್ಯೆ ರಾಜಣ್ಣ ಅವರನ್ನ ವಜಾ ಮಾಡಿದಂತ ವಿಚಾರ ನಿರೀಕ್ಷೆಯಂತೆ ವಿಧಾನಸಭೆಯಲ್ಲಿ ಪ್ರಸ್ತಾಪ ಆಗಿದೆ. ಡಿಕೆ ಶಿವಕುಮಾರ್ ಅವರನ್ನ ಕಿಚಾಯಿಸಿದ್ದಾರೆ ಬಿಜೆಪಿ ಸದಸ್ಯರು. ಪ್ರಶ್ನೋತ್ತರ ಕಲಾಪದ ವೇಳೆ ಡಿಸಿಎಂ ಡಿಕೆ ಶಿವಕುಮಾರ್ ಕೆಮ್ಮಿದ್ದಾರೆ. ನೀವು ಕೆಮ್ಮಿದ್ರೆ ಯಾರ್ಯಾರಿಗೆ ಅಪಾಯ ಕಾದಿದೆಯೋ ಗೊತ್ತಿಲ್ಲ ಅಂತ ಕಿಚಾಯಿಸಿದ್ದಾರೆ ಬಿಜೆಪಿ ಸದಸ್ಯರು. ಡಿಕೆ ಶಿವಕುಮಾರ್ ಕೆಮ್ಮಿದ್ದಕ್ಕೆ ಸುನಿಲ್ ಕುಮಾರ್ ಕಿಚಾಯಿಸಿದ್ದಾರೆ. ಕಾರ್ಕಳೆಯ ಮೇಲೆ ಶಾಸಕ ಸುನಿಲ್ ಕುಮಾರ್ ಮಾತಿಗೆ ನಗೆಗಡಲಲ್ಲಿ ತೇಲಿದೆ ಸದನ. ಕಾಲುವೆ ಯೋಜನೆಯಲ್ಲಿ ಇದನ್ನ ಹಳೆಯದ ಕೆಲಸ ಇದು ಓಲ್ಡ್ ಬಸವಬಾಗೇವಾಡಿ ಮುದ್ದೇಬಿಹಾಳ್ ಆರ್ಕೆ ನಾನು ಕೊಡಲ್ಲ, ಏನಾಯ್ತು ನೇರಾಗಿ ಹೇಳ್ತೀನಿ. ನಾನು ಬಸವಬಾಗೇವಾಡಿ ಮುದ್ದೇಬಿಹಾಳ್ ಸುರ್ಪುರ್ ಈ ಭಾಗದಲ್ಲಿ ಮಾಡರ್ನೈಸೇಷನ್ ತಗೊಳ್ಳಿಕ್ಕೆ ಓಕೆ ಥ್ಯಾಂಕ್ ಯು. ಅಲ್ಲ ಅರಗಜಾನಂದ ಅವರೇ, ಅರಗಜಾನಂದ ಅವರೇ ಇತ್ತೀಚೆಗೆ ನೀವು ಅಂತ ಅಲ್ಲ ಅರಗಜಾನಂದ ಅವರೇ ಇಷ್ಟೆಲ್ಲ ಜನ ಕೆಮ್ತಾರೆ. ಕಾಲೇಜಲ್ಲಿ ಇದ್ರ ಬಗ್ಗೆ ವಿಶೇಷ ಕಾಲೇಜ್ ನಿಮ್ಮೆಲ್ಲರ ಸುನೀಲು ಹಾಗೆ ಅಶ್ವಥ್ ನಾರಾಯಣ, ವಿಶೇಷವಾಗಿ ಅಶ್ವಥ್ ನಾರಾಯಣ, ನಮ್ಮ ಜ್ಞಾನೇಂದ್ರ, ಥ್ಯಾಂಕ್ ಯು. ಸೊ ಮಾಡರ್ನೈಸೇಷನ್ ವಿಚಾರದಂತೆ ಕಾಲುವೆ ಯೋಜನೆಯಲ್ಲಿ ಇದನ್ನ ಹಳೆಯದ ಕೆಲಸ ಇದು ಓಲ್ಡ್ ಬಸವಬಾಗೇವಾಡಿ ಮುದ್ದೇಬಿಹಾಳ್ ಆರ್ಕೆ ನಾನು ಕೊಡಲ್ಲ, ಏನಾಯ್ತು ನೇರಾಗಿ ಹೇಳ್ತೀನಿ. ನಾನು ಬಸವಬಾಗೇವಾಡಿ ಮುದ್ದೇಬಿಹಾಳ್ ಸುರ್ಪುರ್ ಈ ಭಾಗದಲ್ಲಿ ಮಾಡರ್ನೈಸೇಷನ್ ತಗೊಳ್ಳಿಕ್ಕೆ ಓಕೆ ಥ್ಯಾಂಕ್ ಯು. ಅಲ್ಲ ಅರಗಜಾನಂದ ಅವರೇ, ಅರಗಜಾನಂದ ಅವರೇ ಇತ್ತೀಚೆಗೆ ನೀವು ಅಂತ ಅಲ್ಲ ಅರಗಜಾನಂದ ಅವರೇ ಇಷ್ಟೆಲ್ಲ ಜನ ಕೆಮ್ತಾರೆ. ಕಾಲೇಜಲ್ಲಿ ಇದ್ರ ಬಗ್ಗೆ ವಿಶೇಷ ಕಾಲೇಜ್ ನಿಮ್ಮೆಲ್ಲರ ಸುನೀಲು ಹಾಗೆ ಅಶ್ವಥ್ ನಾರಾಯಣ, ವಿಶೇಷವಾಗಿ ಅಶ್ವಥ್ ನಾರಾಯಣ, ನಮ್ಮ ಜ್ಞಾನೇಂದ್ರ, ಥ್ಯಾಂಕ್ ಯು. ವಿಧಾನಸಭೆಯಲ್ಲಿ ಇವತ್ತು ರಾಜಣ್ಣ ವಜಾ ಕೇಸಿನ ಬಗ್ಗೆ ಪ್ರಸ್ತಾಪ ಆಯಿತು. ಅದಕ್ಕೆ ಉತ್ತರ ಕೊಡುವಂಥ ಪ್ರಯತ್ನವನ್ನು ಎಚ್.ಕೆ. ಪಾಟೀಲ್ ಮಾಡಿದರು. ಈ ಮಧ್ಯೆ ಪ್ರಶ್ನೋತ್ತರ ಕಲಾಪದಲ್ಲಿ ಪ್ರಶ್ನೆಯೊಂದಕ್ಕೆ ಉತ್ತರ ಕೊಡ್ತಾ ಇದ್ರು ಡಿ.ಕೆ. ಶಿವಕುಮಾರ್. ಆಗ ಅವರು ಕೆಮ್ಮಿದ್ದನ್ನು ನೋಡಿ ಸುನಿಲ್ ಕುಮಾರ್ ಮತ್ತು ಆರಗ ಜ್ಞಾನೇಂದ್ರ, ಅಂದರೆ ತೀರ್ಥಹಳ್ಳಿ ಎಮ್.ಎಲ್.ಎ ಮತ್ತು ಕಾರ್ಕಳ ಎಮ್.ಎಲ್.ಎ ಇಬ್ಬರು ಕೂಡ ಕಿಚಾಯಿಸಿದ್ರು. ನೀವು ಕೆಮ್ಮಿದ್ರೆ ಯಾರಿಗೆ ಅಪಾಯ ಕಾದಿದೆಯೋ ಗೊತ್ತಿಲ್ಲ ಅಂತ ಕಿಚಾಯಿಸಿದ್ರು. ಅಂದರೆ ನಿನ್ನೆ ಕೆ.ಎನ್. ರಾಜಣ್ಣ ಅವರನ್ನ ಕ್ಯಾಬಿನೆಟ್ನಿಂದ ವಜಾ ಮಾಡಿದ ಬೆನ್ನಿಗೆ ಮೀಡಿಯಾ ಮುಂದೆ ಮಾತನಾಡುವಾಗ ಷಡ್ಯಂತ್ರದ ಬಗ್ಗೆ ಮಾತನಾಡಿದರು. ಅದನ್ನು ಇಲ್ಲಿಗೆ ಲಿಂಕ್ ಮಾಡಿದರು ಬಿಜೆಪಿ ನಾಯಕರು. ನೀವು ಕೆಮ್ಮಿದ್ರೆ ಯಾರಿಗೆ ಅಪಾಯ ಕಾದಿದೆಯೋ ಗೊತ್ತಿಲ್ಲ ಅಂತ ಕಿಚಾಯಿಸೋ ಕೆಲಸ ಮಾಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.